ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ನಮ್ಮನ್ನು ಪ್ರೀತಿಸಿ ಈ ದಿನವನ್ನು ಆಶೀರ್ವಾದಕರವಾಗಿ ಮಾಡಿಕೊಟ್ಟಂಥ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ವಂದಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತೇನೆ ಮತ್ತು ನಿಮಗಾಗಿ ಪ್ರಾರ್ಥಿಸುವಂಥವನು ಆಗಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರಾರ್ಥನೆಗಾಗಿ ನಾನು ಕೂಡ ತುಂಬ ಸಂತೋಷಿಸುತ್ತೇನೆ. ಪ್ರತಿನಿತ್ಯ ತಪ್ಪದೆ ವಾಕ್ಯಗಳನ್ನು ಕೇಳುತ್ತಾ ಆತನಲ್ಲಿ ಬೆಳೆಯುತ್ತಿರುವಂಥ ನಿಮ್ಮನ್ನು, ನಿಮ್ಮ ಮೂಲಕ ನಿಮ್ಮ ಕುಟುಂಬಗಳನ್ನು ಆತನು ಪರಲೋಕದ ಸ್ವರಗಳಿಂದ ನಿಮ್ಮನ್ನು ಸುರಿಸಿ ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ, ಬೇಡುತ್ತೇನೆ. ದೇವಜನವೇ, ಈ ದಿನದ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ವಾಕ್ಯದಲ್ಲಿ ಈ ದಿನ ನಮ್ಮೊಟ್ಟಿಗೆ ಯೆಹೋಶುವನೆಂಬ ಭಕ್ತನ ಮೂಲಕವಾಗಿ ನೆನಪಿಸುವಂಥ ಒಂದು ವಿಷಯವನ್ನು ನಾನು ವಾಕ್ಯದಿಂದ ನಿಮ್ಮೊಟ್ಟಿಗೆ ತಿಳಿಯಬಯಸುತ್ತೇನೆ. ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಚನಗಳು. ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಚನಗಳು. ಬೈಬಲ್ ಯಾರಿಗಾಗಿ ಬರೆಯಲ್ಪಟ್ಟಿದೆ? ದೇವರ ನುಡಿಗಳು ಯಾರಿಗಾಗಿ ಕೊಡಲ್ಪಟ್ಟಿವೆ? ಕೆಲವು ಸಾರಿ ಅಂದುಕೊಳ್ಳುತ್ತಾರೆ, ಈ ಬೈಬಲ್ ಯಹೂದ್ಯರಿಗಾಗಿ ಕೊಡಲ್ಪಟ್ಟಿದೆ. ಅಲ್ಲ, ಇದು ಮಾನವರೆಲ್ಲರಿಗಾಗಿ ಪ್ರತ್ಯೇಕವಾಗಿ ವಾಕ್ಯವನ್ನು ಪ್ರೀತಿಸಿ ನಂಬಿ ಹೊಂದಿಕೊಳ್ಳುವಂಥವರಿಗಾಗಿ ಮಾತ್ರವೇ ಇರುತ್ತದೆ. ಯಾರು ದೇವರ ಸ್ವರವನ್ನು ಕೇಳಿಸಿಕೊಂಡು ನಂಬುತ್ತಾರೋ ಅವರು ಅದನ್ನು ಹೊಂದಿಕೊಳ್ಳುತ್ತಾರೆ. ಈ ಲೋಕದಲ್ಲಿ ಎಷ್ಟೋ ಜನರು ದೇವರಲ್ಲದೇ ಇರುವ ಕಲ್ಲನ್ನು, ಮಣ್ಣನ್ನು, ಗಿಡಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಜೀವವಿಲ್ಲದೆ ಇರುವ ಎಲ್ಲವನ್ನ ಆರಾಧಿಸಿ ಸೃಷ್ಟಿಯನ್ನು ಆರಾಧಿಸುತ್ತಾರೆ. ಆದರೆ ನಿಮಗೆ ಗೊತ್ತಿದೆ, ನಾವು ಸೃಷ್ಟಿಯನ್ನು ಆರಾಧಿಸುವವರಲ್ಲ, ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸುವವರು. ಈ ದಿನ ಇದಕ್ಕೆ ಆಧಾರವಾಗಿರುವಂಥ ವಾಕ್ಯವನ್ನು ತೆಗೆದುಕೊಳ್ಳುವಾಗ ಇದು ಒಂದು ಸಾಧಾರಣ ವ್ಯಕ್ತಿ ಹೇಳಿದಂಥ ಮಾತಲ್ಲ. 110 ವರ್ಷಗಳ ಕಾಲ ಬದುಕಿ ಅನೇಕ ವಿಧವಾದಂಥ ಅದ್ಭುತವಾದಂಥ ಕಾರ್ಯಗಳನ್ನು ಮೋಶೆಯ ನಂತರ ನಾಯಕನಾಗಿ ನಾವು ನೋಡುತ್ತಾ ಇದ್ದೇವೆ. ಯೋರ್ದಾನ್ ನದಿಯನ್ನು ದಾಟಿಸುವುದಕ್ಕೆ ಮುಂದಾಳತ್ವ ವಹಿಸಿ ಎರಿಕೋ ಕೋಟೆಯನ್ನು ಬೀಳುವಂತೆ ಮಾಡಿ ಕಾನಾನ್ ದೇಶಕ್ಕೆ ಇಸ್ರಾಯೇಲರನ್ನು ಸೇರಿಸಿ ಅವರಿಗೆ ಆ ಸ್ಥಳವನ್ನು ಹಂಚಿಕೊಟ್ಟು ಅನೇಕ ಯುದ್ಧಗಳನ್ನು ಮಾಡಿದಂಥ ಅನುಭವಸ್ಥನಾದಂಥ ಯೆಹೋಶುವನು ಹೇಳುವಂಥ ಮಾತನ್ನು ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಬನ್ನಿ, ಆ ಮಾತೇನು, ಅದರಿಂದ ನಮಗೇನು ಪ್ರಯೋಜನ ಎಂದು ತಿಳಿದುಕೊಳ್ಳೋಣ. ಈ ಯೆಹೋಶುವನ ಗ್ರಂಥ 23ನೇ ಅಧ್ಯಾಯ ಅದರ 14ನೇ ವಚನವನ್ನು ಓದಿಕೊಳ್ಳೋಣ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಚನಗಳಲ್ಲಿ ಒಂದೂ ವ್ಯರ್ಥವಾಗಲಿಲ್ಲ, ಎಲ್ಲವೂ ತಪ್ಪದೆ ನೆರವೇರಿದೆ ಎಂಬುದು ನಿಮಗೆ ಮಂದಟ್ಟಾಯಿತಲ್ಲ. ಆಮೇನ್, ಹಲ್ಲೆಲೂಯ. ಮತ್ತೆ ಅದೇ ರೀತಿಯಾಗಿ ನಾನು ನಿಮಗೆ ತಿಳಿಸುತ್ತೇನೆ, ಪಾಸ್ಟರ್, ಇದು ಇಸ್ರಾಯೇಲರ ಕುರಿತಾಗಿ ಯೆಹೋಶುವನು ನುಡಿದಿರುವಂಥ ಮಾತು ಅಲ್ಲವೇ ಎಂದು ನೀವು ಹೇಳಬಹುದು. ಅದು ಸತ್ಯವಾದಂಥ ವಿಷಯ. ಯಾಕೆಂದರೆ ಯೆಹೋಶುವನು ಮರಣದ ಅಂಚಿನಲ್ಲಿ ಇದ್ದಂಥ ವ್ಯಕ್ತಿ. ತನ್ನ ವಿಜಯಗಳು, ತನ್ನ ಸಾಧನೆಗಳು, ತನ್ನ ಅಧಿಕಾರದ ಕುರಿತು ಆತನು ಮಾತನಾಡಲಿಲ್ಲ. ಬದಲಾಗಿ ಅವನು ಒಂದೇ ಒಂದು ವಿಷಯವನ್ನು ಹೇಳಿದನು. ಏನಪ್ಪ ವಿಷಯ ಅಂದರೆ, ದೇವರು ಕೊಟ್ಟ ಒಂದಾದರೂ ವಾಗ್ದಾನವ ವಿಫಲವಾಗಲಿಲ್ಲ. ಹಾಗಾದರೆ ಇದು ಯಾರಿಗೆ ಕೊಟ್ಟಿದೆ ಎನ್ನುವುದಕ್ಕಿಂತ ದೇವರಿಂದ ಬರುವ ಒಂದು ಮಾತಾದರೂ, ಒಂದು ವಾಗ್ದಾನವಾದರೂ ವ್ಯರ್ಥವಾಗುವುದಿಲ್ಲ. ಅದು ಮೊದಲು ಗಮನಿಸಬೇಕು. ಯಾರಿಗೆ ಯಾವ ವಾಗ್ದಾನ, ಹೇಗೆ ಕೊಡಲ್ಪಟ್ಟ ವಾಗ್ದಾನ, ಯಾಕೆ ಕೊಡಲ್ಪಟ್ಟ ವಾಗ್ದಾನ, ಅದೆಲ್ಲದಕ್ಕಿಂತ ಮುಂಚೆ ದೇವರ ಮಾತು ವ್ಯರ್ಥವಾಗುತ್ತದಾ, ಅದನ್ನು ನಾವು ತಿಳ್ಕೊಳ್ಳುವವರಾಗಿರಬೇಕು. ದೇವರ ವಾಕ್ಯವು ಹೇಳುತ್ತದೆ, ಭೂಮಿ ಆಕಾಶವು ಅಳಿದು ಹೋದರೂ ನನ್ನ ಮಾತು ಅಳಿದು ಹೋಗುವುದಿಲ್ಲ. ಎಂಥ ಸುಂದರವಾದ ಬಲವಾದ ಮಾತು ಅದಲ್ವಾ? ಭೂಮಿಯಾಗಲಿ ಆಕಾಶವಾಗಲಿ ಅಳಿದು ಹೋಗಬಹುದು, ಆದರೆ ನನ್ನ ಮಾತು
ನನ್ನ ವಾಕ್ಯ ಅಳಿದು ಹೋಗುವುದಿಲ್ಲ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯದಲ್ಲಿ, ಯೆಹೋಶುವನ ವಾಕ್ಯದಲ್ಲಿ ಇಂಗ್ಲೀಷಲ್ಲಿ ಹೇಳ್ತದೆ, ನಾಟ್ ಒನ್ ವರ್ಡ್ ಆಸ್ ಫೇಲ್ಡ್, ನಾಟ್ ಈವೆನ್ ಒನ್ ವರ್ಡ್ ಎ ಫೇಲ್ಡ್. ಯಾವುದೇ ಒಂದು ಮಾತಾದರೂ ಫೇಲ್ ಆಗಿಲ್ಲ, ಸುಳ್ಳಾಗಿಲ್ಲ. ಆಫ್ ಆಲ್ ದ ಗುಡ್ ಥಿಂಗ್ಸ್ ದಟ್ ದ ಲಾರ್ಡ್ ಯುವರ್ ಗಾಡ್ ಹ್ಯಾಸ್ ಪ್ರಾಮಿಸ್ಡ್ ಕನ್ಸರ್ನಿಂಗ್ ಯು. ಪ್ರಿಯ ದೇವಜನವೇ, ಇದು ಏನು ವಾಗ್ದಾನ ಅಂತ ಹೇಳುವುದಕ್ಕಿಂತ ನಮ್ಮ ವಿಷಯವಾಗಿಯೂ ದೇವರು ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ, ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ, ಅನೇಕ ನಿರೀಕ್ಷೆಯ ಮಾತುಗಳನ್ನು ಕೊಟ್ಟಿದ್ದಾರೆ. ಆ ಮಾತುಗಳು ನಾನು ಹೇಳುವುದಕ್ಕೆ ಬರುವ ವಿಚಾರ, ಇದುವರೆಗೂ ಬೈಬಲಲ್ಲಿ, ಇದುವರೆಗೂ ಭಕ್ತರ ಜೀವಿತದಲ್ಲಿ, ಇದುವರೆಗೂ ವಿಶ್ವಾಸಿಗಳ ಜೀವಿತದಲ್ಲಿ, ಮಿಷನರಿಗಳ ಜೀವಿತದಲ್ಲಿ, ಈಗ ಜೀವಿಸುವ ಕ್ರೈಸ್ತರ ಜೀವಿತದಲ್ಲಿ ಅದು ಸುಳ್ಳು ಆಗದೆ ಇದ್ದರೆ ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ವಾಗ್ದಾನಗಳು ಸುಳ್ಳಾಗುತ್ತವಾ? ಇದುವರೆಗೂ ಒಂದು ಮಾತಾದರೂ ನೋಡು ಇದು ಸುಳ್ಳಲ್ವಾ ಅಂತ ಹೇಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಇದು ಮನುಷ್ಯರಿಂದ ಬರೆಯಲ್ಪಟ್ಟು ಕೇವಲ ಕೆಲವು ವ್ಯಕ್ತಿಗಳಿಗಾಗಿ ಬರೆಯಲ್ಪಟ್ಟದ್ದೇ ಆಗಿದ್ದರೆ ಅಲ್ಲಲ್ಲಿ ಇದರಲ್ಲಿ ತೊಡಕುಗಳು, ತೊಂದರೆಗಳು, ತಪ್ಪುಗಳು ಕಂಡು ಬರುತ್ತಿದ್ದವು. ಅರ್ಥ ಮಾಡಿಕೊಳ್ಳಲಾಗದೆ ಕೆಲವು ಸಾರಿ ತಪ್ಪುಗಳನ್ನು, ಪ್ರಶ್ನೆಗಳನ್ನು ಕೇಳುತ್ತಾರೆ ಹೊರತು ನಿಜವಾಗಿಯೂ ಅಲ್ಲವೇ ಅಲ್ಲ. ಇಲ್ಲಿ ಹೇಳುತ್ತಿರುವಂಥ ಮಾತು ದೇವರ ವಾಕ್ಯ ಹೇಳುತ್ತದೆ, ನಾಟ್ ಒನ್ ವರ್ಡ್ ಹ್ಯಾಸ್ ಫೇಲ್ಡ್ ಅಂತ ಹೇಳುತ್ತದೆ. ಒಂದು ಮಾತಾದರೂ ಯಾರ ವಿಷಯದಲ್ಲಿ? ನಿಮ್ಮ ವಿಷಯದಲ್ಲಿ ದೇವರು ನುಡಿದ ಆಶೀರ್ವಚನಗಳಲ್ಲಿ ಒಂದೂ ವ್ಯರ್ಥವಾಗಲಿಲ್ಲ. ನೋಡಿ ಮನುಷ್ಯರ ಮಾತುಗಳು ನೋಡ್ರಿ, ಬೆಳಿಗ್ಗೆ ಹೇಳಿದ್ದು ಸಂಜೆಗೂ, ಇವತ್ತೇಳಿದ್ದು ನಾಳೆಗೂ, ಸುಖದಲ್ಲಿ ಹೇಳಿದ್ದು ಕಷ್ಟಕ್ಕೂ ಅಲ್ವಾ, ಮಾರ್ಪಟ್ಟು ಹೋಗ್ಬಿಡುತ್ತವೆ. ಖಂಡಿತವಾಗಿ ಆ ಒಂದು ಮಾತುಗಳು ವ್ಯರ್ಥವಾದ ಮಾತುಗಳಾಗಿರುತ್ತವೆ. ಅನವಶ್ಯಕವಾಗಿರುವಂಥ ವಾಗ್ದಾನಗಳು, ಭರವಸೆಗಳು, ಅನೇಕ ಕಾರ್ಯಗಳನ್ನು ಹೇಳುತ್ತಾರೆ. ಆದರೆ ಕಾಲ ಕಳೆದ ಹಾಗೆ, ದಿನ ಉರುಳಿದ ಹಾಗೆ, ಅವರ ಪರಿಸ್ಥಿತಿ ಮಾರ್ಪಟ್ಟ ಹಾಗೆ, ಇಲ್ಲಪ್ಪ ನಾನು ಹೇಳಿದ್ದು ತಪ್ಪೆ, ನಾನು ಹೇಳೇ ಇಲ್ಲ, ಅದು ಹೇಗಾಗುತ್ತೆ, ನಾನು ಯಾವಾಗ ಹೇಳಿದೆ, ಈ ರೀತಿಯಾಗಿ ಮಾತುಗಳನ್ನು ಬದಲಿಸುವಂಥವರು ಅನೇಕರಿರುವಾಗ ದೇವರ ಒಂದು ಮಾತು ಕೂಡ ವ್ಯರ್ಥವಾಗಲಿಲ್ಲ. ಯಾವ ಮಾತುಗಳು? ನೋಡಿ, ದೇವರ ಮಾತುಗಳು ಸೃಷ್ಟಿಯ ಕುರಿತು, ದೇವರ ಮಾತು ಪಕ್ಷಿ, ಪ್ರಾಣಿ, ಜೀವಿಗಳು, ಸಮಸ್ತ ಗ್ರಹಗಳು, ಸಮಸ್ತ ಜೀವರಾಶಿಗಳ ಬಗ್ಗೆ ದೇವರ ಮಾತಿದ್ದರೂ ಕೂಡ ಮನುಷ್ಯರಿಗೆ ಕೊಟ್ಟಂಥ ಒಂದು ಮಾತು ಕೂಡ, ಯಾರಿಗೂ ಕೊಟ್ಟ ಮಾತು ಬದಲಾಗುವುದಿಲ್ಲ. ದೇವರು ಖಂಡಿತವಾಗಿ ಮಾತು ಕೊಟ್ಟರೆ ಮರೆತು ಹೋಗೋದಿಲ್ಲ. ಹಾಲೆಲೂಯ. ಇವತ್ತು ಯಜಮಾನರಾಗಲಿ, ಮದುವೆಗೆ ಮುಂಚೆ, ಮದುವೆಯ ಸಮಯದಲ್ಲಿ, ಸಕ್ಸಸ್ ಸಮಯದಲ್ಲಿ, ಚೆನ್ನಾಗಿರುವ ಸಮಯದಲ್ಲಿ 108 ಕಾರ್ಯಗಳನ್ನು ಹೇಳ್ತಾರೆ. ಇದು ನಡೀಲಿ ನಿನಗೂ ಕೊಡ್ತೀನಿ, ಇದು ಆಗಲಿ ಪಾಸ್ಟ್ರೆ ನಿಮಗೂ ಕೊಡ್ತೀನಿ ಅಲ್ವಾ. ಕೆಲವು ಸಾರಿ ನಾನು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗಲ್ಲ. ಕೆಲವರು ಹೇಳ್ತಾರೆ, ಪಾಸ್ಟ್ರೆ ನಿಮಗೆ ಕಷ್ಟ ಅಂದರೆ ನನಗೆ ಫೋನ್ ಮಾಡಿ ಅಂತಾರೆ. ಅಂಥವ್ರು ಯಾವತ್ತೂ ನಮಗೆ ಹೆಲ್ಪ್ ಮಾಡೋದಿಲ್ಲ. ಯಾಕೆ ಗೊತ್ತಾ? ಯಾರು ಸೇವೆಗೆ ಅಂತ ನಿಂತಿರುತ್ತಾರೋ ಅವರು ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಸುಮ್ಮನೆ ಭರವಸೆಯ ಮಾತುಗಳನ್ನು ಕೊಡೋದು. ಒಂದು ಫೋನ್ ಮಾಡಿ ಪಾಸ್ಟ್ರೆ, ಏನಾದರೂ ಇದ್ದರೆ ನನಗೆ ಹೇಳಿ ಪಾಸ್ಟ್ರೆ ಅಂತ ಹೇಳ್ತಾರೆ. ನಾವು ಹೋಗಿ ಅವ್ರನ್ನ ಕೇಳಲಿಕ್ಕಾಗುತ್ತಾ? ಹಾಗೇನೆ ಮನುಷ್ಯರ ಹತ್ರ, ಮನುಷ್ಯರು ನಿಮಗೂ ಹಾಗೇನೆ ನಾನಿರ್ತೀನಿ, ನಾನಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಕಷ್ಟ ಅಂತ ಬಂದಾಗ, ಕಣ್ಣೀರು ಅಂತ ಬಂದಾಗ ಖಂಡಿತವಾಗಿ ನಮ್ಮನ್ನು ಕೈ ಹಿಡಿಯುವಂಥವರು ಇರುವುದೇ ಇಲ್ಲ. ಮಾತು ಬದಲಿಸಿಬಿಡುತ್ತಾರೆ. ದೇವರು ವಾಕ್ಯ ಹೇಳುತ್ತದೆ, ಎಲ್ಲವೂ ತಪ್ಪದೆ ನೆರವೇರಿದೆನೆಂಬುದು ನಿಮಗೆ ಮಂದಟ್ಟಾಗಿದೆಯಲ್ಲವೇ? ಹೌದು ದೇವಜನವೇ, ದೇವರು ಮಾಡುತ್ತಾರೆಂಬುದು ಮನದಟ್ಟಾಗಿರುವಂಥ ಕಾರ್ಯ ಎಂದು ದೇವರ ವಾಕ್ಯ ಹೇಳುತ್ತದೆ. ಯೆಹೋಶುವನು ದೇವರ ವಿಷಯದಲ್ಲಿ ಹೇಳುತ್ತಾನೆ, ನಾವು ಎಷ್ಟು ವರ್ಷ ಬದುಕಿದ್ದೇವೆಂಬುದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದು ಮುಖ್ಯ ಅಂತ ಹೇಳ್ತಾನೆ.
ನಾವು ದೇವರ ಮೇಲೆ ಭರವಸೆ ಇಟ್ಟು ನಂಬಿಗಸ್ತರಾಗಿ ನಾವು ಜೀವಿಸ್ತಾ ಇದ್ದೇವಾ, ಇಲ್ಲವೇ ಸುಮ್ಮನೆ ನಮ್ಮ ಮೇಲೆ ನಾವು ಭರವಸೆ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದೀವಾ ಅನ್ನುವಂಥದ್ದನ್ನು ನಾವು ನೋಡಿಕೊಳ್ಳಬೇಕಾಗಿದೆ. ಯೆಹೋಶುವನ ಗ್ರಂಥದಲ್ಲಿ 23ನೇ ಅಧ್ಯಾಯದ ಇದೇ ಅಧ್ಯಾಯದ 6ನೇ ವಚನದಲ್ಲಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಹೌದು, ದೇವರು ನಿಮಗೆ ಕೊಟ್ಟಿರುವಂಥ ಆಶೀರ್ವಾದ ವಚನಗಳಲ್ಲಿ ಒಂದೂ ಕೂಡ ವ್ಯರ್ಥವಾಗಲಿಲ್ಲ. ಆ ವ್ಯರ್ಥವಾಗಬಾರದಾದರೆ ನಾವೇನು ಮಾಡಬೇಕು ಅಂತ ಮೊದಲೇ 6ನೇ ವಚನದಲ್ಲಿ ಯೆಹೋಶುವನು ಹೇಳುತ್ತಾನೆ. 6ನೇ ವಚನ ಹೇಳುತ್ತದೆ, ಮೋಶೆಯ ಧರ್ಮಶಾಸ್ತ್ರ ವಿಧಿಗಳನ್ನೆಲ್ಲ ಸ್ಥಿರಚಿತ್ತದಿಂದ ಕೈಕೊಳ್ಳಿರಿ, ಎಡಕ್ಕಾದರೂ ಬಲಕ್ಕಾದರೂ ಓರೆಯಾಗಬೇಡಿರಿ. ಈಗ ಯೆಹೋಶುವನು ಹೇಳುತ್ತಿರುವಂಥ ಮಾತು, ಈ ಮೋಶೆಯ ಧರ್ಮಶಾಸ್ತ್ರ ನಿಮಗಾಗಿ ಕೊಡಲ್ಪಟ್ಟಿದೆ, ಪ್ರತ್ಯೇಕವಾಗಿ ಇಸ್ರಾಯೇಲ್ಯರಿಗಾಗಿ ಕೊಡಲ್ಪಟ್ಟಿದೆ. ಆದರೆ ಅದರ ನಂತರದ ಪೂರ್ಣ ಬೈಬಲ್ ನಮಗಾಗಿ ದೇವರು ಕೊಟ್ಟಿದ್ದಾರೆ. ಹಾಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೌದು ದೇವಜನವೇ, ಮೊದಲು ಕೇವಲ ಧರ್ಮಶಾಸ್ತ್ರ 5 ಪುಸ್ತಕಗಳು, ಪ್ರವಾದಿಗಳ ಪುಸ್ತಕಗಳು ಇದ್ದವು. ಆದರೆ ಈಗ 66 ಪುಸ್ತಕಗಳು ನಮಗೆ ದೇವರು ಕೊಟ್ಟಿದ್ದಾರೆ. ಭಾರ ಅಲ್ಲ, ದೇವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ನಾವು ಹೇಗೆ ನಡ್ಕೊಳ್ಳಬೇಕು, ಯಾವುದನ್ನು ನಂಬಬೇಕು, ಹೇಗೆ ಜೀವಿಸಬೇಕು, ಪರಲೋಕ ಅಂದರೇನು, ಪಾಪಿ ಅಂದರೇನು, ಪಾಪ ಪರಿಹಾರ ಹೇಗಿದೆ, ಎಲ್ಲವನ್ನ ದೇವರು ತನ್ನ ವಾಕ್ಯದಲ್ಲಿ ಬರೆಯಿಸಿದ್ದಾರೆ. ಹಾಗಾದರೆ ಈಗ ಮೋಶೆಯ ಧರ್ಮಶಾಸ್ತ್ರವನ್ನು ಮಾತ್ರವಲ್ಲ, ಇಲ್ಲವೇ ಧರ್ಮಶಾಸ್ತ್ರ ಅಧೀನರು ಮಾತ್ರವಲ್ಲ, ಪೂರ್ಣ ಬೈಬಲನ್ನು ನಂಬಿ ಪಾಲಿಸುವುದಕ್ಕೆ ನಾವು ನಂಬಿಕೆ ಇಟ್ಟಿದ್ದೇವೆ. ಆಮೇನ್. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು, ಯೆಹೋಶುವನು ಹೇಳ್ತಾ ಇದ್ದಾನೆ, ನೋಡ್ರಿ, ನಿಮಗೆ ದೇವರು ಕೊಟ್ಟ ವಾಗ್ದಾನಗಳು ಫೇಲ್ ಆಗದೆ ಇರಬೇಕಾದರೆ ನೀವೇನು ಮಾಡಬೇಕು? ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬಾರ್ದು. ಕೆಲವು ಸಾರಿ ನಿಮಗೆಲ್ಲ ನಿಮ್ಗೆ ಗೊತ್ತಿದೆ, ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇರ್ತದೆ ಅಲ್ವಾ, ಲೈಫ್ ಇನ್ಶೂರೆನ್ಸ್ ಇರುತ್ತದೆ. ಈ ಇನ್ಶೂರೆನ್ಸ್ಗಳಲ್ಲಿ ಕೆಲವು ರೂಲ್ಸ್ ಇರ್ತದೆ ಅಲ್ವಾ, ಕೆಲವು ರೂಲ್ಸ್. ಏನಪ್ಪ ರೂಲ್ಸ್ ಅಂದರೆ, ನೀವು ಈ ರೀತಿ ಸಮಸ್ಯೆಗೆ ಒಳಗಾದರೆ ಮಾತ್ರನೇ, ಹೌದಲ್ವಾ, ಇವುಗಳಿಗೆ ಮಾತ್ರನೇ ನಾವು ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಎಲ್ಲ ಕೊಡ್ತೀವಿ. ನೀವು ನಮ್ಮ ನಿಯಮಗಳನ್ನು ಮೀರಿ ಏನಾದರೂ ಹೋದರೆ ನಮಗದು ಸಂಬಂಧ ಇಲ್ಲ. ನಿಮ್ಮ ಹತ್ರ DL ಇದೆಯಾ, ನಿಮ್ಮ ಬೈಕ್ಗೆ RC ಬುಕ್ ಇದೆಯಾ, ನೀನು ಓಡಿಸ್ತಾ ಇರುವಂಥ ರೂಟು ಸರಿಯಾಗಿದೆಯಾ, ಇದೆಲ್ಲವನ್ನು ಕೇಳ್ತಾರೆ. ನನ್ನ ಹತ್ರ RC ಇಲ್ಲ, ನನ್ನ ಹತ್ರ DL ಇಲ್ಲ, ನಾನು ರಾಂಗ್ ರೂಟಲ್ಲಿ ಹೋಗ್ತೀನಿ, ಆದರೆ ನನ್ನ ಹತ್ರ ಇನ್ಶೂರೆನ್ಸ್ ಇದೆ, ನಾನು ಕ್ಲೈಮ್ ಮಾಡ್ತೀನಿ ಅಂದರೆ ಅವ್ರು ಹೇಳ್ತಾರೆ ರಿಜೆಕ್ಟೆಡ್ ಅಂತಾರೆ. ಯಾಕೆಂದರೆ ನಮ್ಮ ರೂಲ್ಸ್ಗೆ ತಕ್ಕಂತೆ ನಿಮ್ಮ ಕೃತ್ಯ ಇಲ್ಲ. ಹಾಗಾದರೆ ರೂಲ್ಸ್ಗೆ ಪ್ರಕಾರವಾಗಿರಬೇಕು. ನಮ್ಮ ಜೀವಿತವು ಕೂಡ ಅದೇ ರೀತಿಯಲ್ಲಿ ದೇವರಿಂದ ನಾವು ಹೊಂದಿಕೊಳ್ಳಬೇಕಾದ ಆಶೀರ್ವಾದಗಳನ್ನು ಸುಮ್ಮನೆ ನಾವು ಇಷ್ಟ ಪ್ರಕಾರವಾಗಿ ನಡೆದು, ನಮ್ಮ ಜೀವಿತಗಳು ನಮ್ಮ ಇಷ್ಟ ಪ್ರಕಾರವಾಗಿ ನಡೆದು ಯಾವುದನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ನಾವೇನು ಮಾಡಬೇಕಂದ್ರೆ, ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ಹೋಗದೆ ಕರ್ತನ ಮಾರ್ಗದಲ್ಲಿ ನಡೆಯುತ್ತಿದ್ದರೆ, ನಮಗೆ ಕರ್ತನ ಬಳಿಯಲ್ಲಿ ದೇವರೇ, ನಾವು ನಿಮಗಾಗಿ ಜೀವಿಸಿದೆವು, ನಿಮಗಾಗಿ ನಿಂತಿದ್ದೇವೆ, ನಮ್ಮನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮದು ಎಂದು ಹೇಳಬಹುದು. ಶದ್ರಕ್, ಮೇಷಕ್, ಅಬೇದ್ನೆಗೋರು ಅವರು ಚಾಚೂ ತಪ್ಪದೆ ದೇವರನ್ನು ಅನುಸರಿಸಿ ನಡೆಯುತ್ತಿದ್ದರು. ದಾನಿಯೇಲನು ದೇವರನ್ನು ಅನುಸರಿಸಿ ನಡೆಯುತ್ತಿದ್ದನು. ಅಂಥ ನೀತಿವಂತರನ್ನು ದೇವರು ಕೈ ಬಿಟ್ಟು ಬಿಡುತ್ತಾನೋ? ಕೈ ಬಿಡುವುದಿಲ್ಲ. ಯಾಕೆಂದರೆ ಅವರು ಅನ್ನಪಾನಗಳನ್ನು ತಿನ್ನುವುದರಿಂದ ಹಿಡಿದು, ನೋಡುವುದರಿಂದ ಹಿಡಿದು, ಮಾತನಾಡುವುದರಿಂದ ಹಿಡಿದು ಪ್ರತಿಯೊಂದು ಕಾರ್ಯದಲ್ಲಿ ತಮ್ಮ ಸಣ್ಣ ಪ್ರಾಯದಲ್ಲಿ ತಂದೆ ತಾಯಿಗಳು ಕಲಿಸಿಕೊಟ್ಟಂಥ ಪ್ರತಿ ಮಾತನ್ನು ಮರೆತು ಹೋಗದೆ, ವಿದೇಶದಲ್ಲಿದ್ದರೂ ಕೂಡ ಯಾರೂ ತಮ್ಮನ್ನು ಗಮನಿಸದೇ ಇದ್ದರೂ, ತಮಗೆ ಮೇಲಧಿಕಾರಿಗಳು ಒಂದು ವೇಳೆ ಕೇಳದೇ ಇದ್ದರೂ ಕೂಡ ಅವರು ತಮಗೆ ತಾವೇ ನಾವು ಕರ್ತನ ಮಾತಿಗೆ ಅನುಸಾರವಾಗಿ ನಡೆಯಬೇಕು, ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬಾರದು ಎಂದು ತಮಗೆ ತಾವೇ ಏನು ಮಾಡಿಕೊಂಡಿದ್ದರಂದರೆ
ಕರ್ತನಲ್ಲಿ ನಡೆಯುವುದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದರು. ಇವರನ್ನು ಯಾರೂ ಬಲವಂತ ಮಾಡಲಿಲ್ಲ. ಯೋಸೇಫನನ್ನು ನೋಡಿರಿ, ದಾನಿಯೇಲನನ್ನು ನೋಡಿರಿ, ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನು ನೋಡಿರಿ, ಯಾಕೋಬನನ್ನು ನೋಡಿರಿ. ಇವರು ತಮ್ಮ ಜೀವಿತಗಳಲ್ಲಿ, ವಿದೇಶಗಳಲ್ಲಿ, ದೂರ ದೇಶಗಳಲ್ಲಿ, ಅನ್ಯರ ಮಧ್ಯದಲ್ಲಿ ವಾಸ ಮಾಡಿದಾಗ್ಯೂ ಕೂಡ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಿದರು. ಯಾರೂ ನನ್ನನ್ನು ನೋಡ್ತಾ ಇಲ್ಲ, ಯಾರೂ ನನ್ನನ್ನು ಗಮನಿಸ್ತಾ ಇಲ್ಲ, ನನ್ನ ದೇವರು ಎಲ್ಲಿದ್ದಾರೆ, ಇಲ್ಲಿಲ್ವಲ್ಲ ಅಂತ ಅಂದುಕೊಳ್ಳದೆ ಎಲ್ಲೇ ಹೋದರೂ ನನ್ನ ದೇವರು ನೋಡ್ತಾ ಇದ್ದಾರೆ, ಆತ ನೋಡ್ತಾರೆ, ನಾನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರ್ದು ಅನ್ನುವಂಥ ಭಯಭಕ್ತಿಯ ಜೀವಿತ ನಮಗಿರಬೇಕು. ನಾನು 2 ಕಾರ್ಯಗಳನ್ನು ಯಾವಾಗ ಹೇಳುತ್ತಾ ಇರ್ತೇನೆ. ಒಂದು, ನಾವು ದೇವರಿಗಾದರೂ ಭಯಪಡಬೇಕು, ಇಲ್ಲವೇ ಮನುಷ್ಯರಿಗಾದರೂ ಭಯಪಡಬೇಕು. ಕೆಲವು ಜನರು ನೋಡಿ ದೇವರಿಗೂ ಭಯಪಡೋದಿಲ್ಲ, ಮನುಷ್ಯರಿಗೂ ಭಯಪಡೋದಿಲ್ಲ. ಅದೆಂಥ ಜೀವಿತ? ಆ ಜೀವಿತ ಸರಿಯಾದದ್ದಲ್ಲ. ಹಾಗಾದರೆ ಎರಡೂ ಭಯಗಳಿಲ್ಲದೆ ಇರುವಂಥವರು ಎಲ್ಲವನ್ನೂ ಬಿಟ್ಟವರಾಗಿರುತ್ತಾರೆ. ಅವರು ನೀತಿವಂತರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ದೇವರು ನಮ್ಮನ್ನು ಗಮನಿಸ್ತಾರೆ, ನೋಡ್ತಾರೆ. ನಾನು ಯಥಾರ್ಥವಾಗಿ, ನೀತಿ ನ್ಯಾಯವಾಗಿ, ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು ಎನ್ನುವಂಥ ತೀರ್ಮಾನ ನಮ್ಮ ಜೀವಿತಗಳಲ್ಲಿ ಇರಬೇಕು ಎಂಬುದು ಇದರ ತಾತ್ಪರ್ಯವಾಗಿದೆ. ಯೆಹೋಶುವನು ಹೇಳ್ತಾನೆ, ನೋಡಿ, ನಿಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ಒಂದೂ ವ್ಯರ್ಥವಾಗಬಾರ್ದು, ಆಶೀರ್ವಾದ ಒಂದೂ ವ್ಯರ್ಥವಾಗಬಾರ್ದು. ಅಂದರೆ ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರ್ದು ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವಜನರೇ, ಇವತ್ತು ದೇವರು ನಿಮಗೂ ನನಗೂ ತಿಳಿಯಪಡಿಸುವ ವಿಚಾರ ಏನೆಂದರೆ, ಎಂತಹ ಆಕರ್ಷಣೆ ಬರಲಿ, ಎಂತಹ ತೊಂದರೆ ಬರಲಿ, ಎಂತಹ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಆಪತ್ತುಗಳು ಬರಲಿ, ಅನಾರೋಗ್ಯಗಳು ಬರಲಿ, ಅವಘಡಗಳು ಸಂಭವಿಸಲಿ, ನಾವು ದೇವರಿಗೆ ಭಯಭಕ್ತಿಯುಳ್ಳ ಜೀವಿತವನ್ನು ಜೀವಿಸಬೇಕು. ಕೆಲವು ಸಾರಿ ಬಿಡು, ಈಗ ಕಾಲ ಒಂದು ಸಾರಿ ಜಾಬ್ಗೋಸ್ಕರ ಲಂಚ ಕೊಡ್ತೀನಿ, ಈ ಕೆಲಸ ಆಗೋದಕ್ಕೋಸ್ಕರ ಸುಳ್ಳು ಹೇಳ್ತೀನಿ, ಈ ಒಂದು ಸಾರಿ ಕಳ್ತನ ಮಾಡಿಬಿಡ್ತೀನಿ, ಈ ಒಂದು ಸಾರಿ ನನ್ನ ಶರೀರದ ಆಸೆ ತೀರಿಸ್ಕೊಂಡ್ಬಿಡ್ತೀನಿ, ಈ ಒಂದು ಸಾರಿ ಅಂತ ನಾವು ಪಾಪದಲ್ಲಿ ಬಿದ್ದು ಹೋಗುವಂಥವರಾಗಿರುತ್ತೇವೆ. ಪಾಪಕ್ಕೆ ಸ್ವಲ್ಪ ಜಾಗ ಕೊಟ್ಟರೆ ಸಾಕು, ಅದು ನಮ್ಮನ್ನು ಪೂರ್ತಿಯಾಗಿ ಆವರಿಸಿಕೊಂಡು ಬಿಡುತ್ತದೆ. ಒಂದು ಸಾರಿ ಪಾಪ ಮಾಡಿದ ಮೇಲೆ ಒಂದು ಸಹೋದರಿಯ ಕುರಿತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸುಮಾರು 2-3 ವರ್ಷಗಳ ಹಿಂದೆ ಒಬ್ಬ ಸಹೋದರಿ ನನಗೆ ಕರೆ ಮಾಡುತ್ತಾ ಇದ್ದರು. ಆ ಕರೆ ಮಾಡುವಂಥ ಸಂದರ್ಭದಲ್ಲಿ ಆಕೆ ಕೆಲಸ ಮಾಡುತ್ತಿರುವಂಥ ಜಾಗದಲ್ಲಿ ಒಬ್ಬ ಯವನಸ್ಥ ಹುಡುಗ ಇದ್ದನು. ಆ ಹುಡುಗನೂ ಈಕೆಯೊಟ್ಟಿಗೆ ಚೆನ್ನಾಗಿ ಮಾತಾಡುತ್ತಾ ಇದ್ದನು. ಈಕೆಯು ಕೂಡ ಒಳ್ಳೆಯ ಸ್ನೇಹಿತರಾಗಿ ನಡೆಯುತ್ತಿದ್ದರು. ಮದುವೆ ಆಗಿರುವಂಥ ಸಹೋದರಿ. ಕೆಲವು ಕಾಲಗಳ ನಂತರ ಇಬ್ಬರ ಮಧ್ಯದಲ್ಲಿ ಒಂದು ಸಹೋದರ ಪ್ರೀತಿ, ಒಂದು ಅಕ್ಕರೆ ಆರೈಕೆಯ ಪ್ರೀತಿ ಇತ್ತು. ದಿಢೀರ್ನೆ ಆ ಹುಡುಗ ಯವ್ವನ ಪ್ರಾಯಸ್ಥನು ಈಕೆಯನ್ನು ಕೇಳಿದ, ನೋಡಿ, ಇಷ್ಟು ದಿನ ನಿಮ್ಮ ಜೊತೆಯಲ್ಲಿದ್ದೇನೆ, ನೀನಿಲ್ಲ ಅಂದರೆ ನಾನು ಸತ್ತೇ ಹೋಗ್ತೀನಿ ಅನ್ನುವಂಥ ಸ್ಥಿತಿಗೆ ಬಂದನು. ನಿಧಾನವಾಗಿ ಅದು ಶಾರೀರಿಕವಾಗಿ ಅವನು ಮಾತನಾಡಲಿಕ್ಕೆ ಪ್ರಾರಂಭಿಸಿದನು. ಆಕೆ ಕೆಲಸ ಬಿಡುವ ಹಾಗಿಲ್ಲ, ಇವನಿಂದ ತಪ್ಪಿಸಿಕೊಳ್ಳುವ ಹಾಗಿಲ್ಲ, ಇವನು ಬ್ಲ್ಯಾಕ್ ಮೇಲ್ ಮಾಡಿ ಸತ್ತೇ ಹೋಗ್ತೀನಿ ಅನ್ನುವಂಥ ಸ್ಥಿತಿಗೆ ಬರುವಾಗ ಆಕೆ ಒಂದೇ ಒಂದು ಸಾರಿ ಅಂತ ಹೇಳಿ ಕಮಿಟ್ ಆದಳು. ಆದರೆ ನಂತರ ಏನಾಯಿತು ಗೊತ್ತಾ? ಆ ಹುಡುಗ ಪದೇ ಮತ್ತೆ ಆಲ್ರೆಡಿ ಒಂದು ಸಾರಿ ಹಿಂಗಾಗಿದೆಯಲ್ವಾ, ಮತ್ತೆ ಇನ್ನೇನು ಅಂತ ಇನ್ನು ಕಳೆದ ಬಾರಿ ನಡೆದದ್ದನ್ನು ನಾನು ಹೇಳಿಬಿಡ್ತೀನಿ, ನಾನೆಲ್ರಿಗೂ ಹೇಳಿಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಪ್ರಾರಂಭಿಸಿದನು. ನೋಡಿದ್ರೆ ನನ್ನ ಪ್ರಿಯ ದೇವಜನರೇ, ಆ ಸಹೋದರಿ ಈಗ ನನಗೆ ಕರೆನೂ ಮಾಡ್ತಾ ಇಲ್ಲ, ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ನಿಮಗೆ ಕೇಳೋದೇನೆಂದರೆ, ಇದು ಶಾರೀರಿಕ ಕ್ರಿಯೆ ಮಾತ್ರ ಅಲ್ಲ, ಸಾಲ ತೆಗೆದುಕೊಳ್ಳೋ ವಿಷಯ ಆಗಿರಬಹುದು, ಸುಳ್ಳು ಹೇಳೋ ವಿಷಯ ಆಗಿರಬಹುದು, ಕಳ್ಳತನದ ವಿಷಯ ಆಗಿರಬಹುದು. ಒಂದು ಸಾರಿ ನಾವು ಮಾಡಿದರೆ ಸೈತಾನ್ ಹೇಳ್ತಾನೆ, ಆಲ್ರೆಡಿ ಒಂದು ಸಾರಿ ಮಾಡಿದೆಯಲ್ಲ, ನೀನೇನು ಸಾಚಾನ, ನೀನೇನು ಪರಿಶುದ್ಧನಾ, ಆಲ್ರೆಡಿ ಪಾಪಿ ನೀನು, ಅದ್ರ ಜೊತೆಗೆ ಇನ್ನೊಂದು ಸಾರಿ ಮಾಡು, ಇನ್ನೊಂದೇ ಒಂದು ಸಾರಿ ಮಾಡು, ಲಾಸ್ಟ್ ಟೈಮ್ ಮಾಡು, ಇನ್ನು ಮುಗೀತು, ಒಂದೇ ಒಂದು ಸಾರಿ ಮಾಡಿಬಿಡು ಅಂತ ಒಂದು ಅಂತ ಪಾಪ ರೂಢಿಯಾಗಿ ಹೋಗ್ಬಿಡುತ್ತದೆ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯವು ನಮಗೆ ಹೇಳುತ್ತಾ ಇರುವುದು ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂಬುದಾಗಿ. ಇಲ್ಲಿ ಅದಕ್ಕೆ ಯೆಹೋಶುವನು ಇಸ್ರಾಯೇಲರಿಗೆ ಹೇಳ್ತಾರೆ, ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ, ನೀವು ಈ ರೀತಿಯಾಗಿ ದೇವರ ವಾಕ್ಯಗಳನ್ನು
ಕೈಕೊಂಡು ನಡೆಯಬೇಕು, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರ್ದು. ಇದು ಯಾರೂ ಹೇಳಿ ಭಯಪಡೋದಲ್ಲ, ನಿಮಗೆ ನೀವೇ ಭಯಪಡಬೇಕು, ನಿಮಗೆ ನೀವೇ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳುತ್ತಾರೆ. ಇನ್ನೊಂದು, ದೇವರನ್ನು ನಾಮಕಾವಸ್ಥೆಯಾಗಿ ಹೆಸರಿಗೆ ಮಾತ್ರ ನಂಬುವುದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಬದಲಾಗಿ ನಮ್ಮ ದೇವರ ವಾಕ್ಯ ಹೇಳುತ್ತದೆ, ಅನುಭವದಿಂದ ದೇವರನ್ನು ನಾವು ತಿಳಿದುಕೊಳ್ಳಬೇಕಂತೆ. ಈ ವಾಕ್ಯದಲ್ಲಿ ನೀವು ನೋಡ್ರಿ, ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಎಂದು ಹೇಳಿದನು. ಅಲ್ಲಿ ಹೇಳ್ತದೆ ಕೀರ್ತನೆಗಾರನು, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು, ಇದು ಅನುಭವದಿಂದ ತಿಳಿದುಕೊಳ್ಳಿರಿ. ತಂದೆ ತಾಯಿಗಳ ನಂಬಿಕೆಯ ನಿಮಿತ್ತವಾಗಿಯೋ ಏನೂ ಅಲ್ಲ. ನೋಡಿ, ಸಮಾರ್ಯ ಸ್ತ್ರೀ ಯೇಸುವನ್ನು ಕಂಡುಕೊಂಡಳು. ಊರೊಳಗೆ ಹೋಗಿ ಹೇಳುವಾಗ ಊರಿನವರು 2 ದಿನದ ನಂತರ ಹೇಳಿದರು, ಇನ್ನು ಮೇಲೆ ನಾವು ಆತನನ್ನು ನಂಬುವುದು ನಿನ್ನ ಮಾತಿನ ಆಧಾರದ ಮೇಲೆ ಅಲ್ಲ, ನಾವು ಆತನನ್ನು ಅನುಭವ ಮಾಡಿದ್ದೇವೆ, ಆತನು ಸರ್ವೋತ್ತಮನೆಂದು ನಮ್ಮ ಕಣ್ಣಾರೆ ನೋಡಿದ್ದೇವೆ, ನಾವು ತಿಳಿದುಕೊಂಡಿದ್ದೇವೆ ಅಂತ ಹೇಳಿದರು. ಪ್ರಿಯ ದೇವಜನರೇ, ನಿಮ್ಮ ನಂಬಿಕೆ ಆರ್ಟಿಫಿಷಿಯಲ್ ಆಗಿ ಕೇವಲ ಬೇರೊಬ್ಬರ ನಿಮಿತ್ತವಾಗಿ ಕರ್ತನ ಮೇಲೆ ನಂಬಿಕೆ ಇರುವುದಾದರೆ ಇವತ್ತೇ ಸರಿಯಾದ ಸಮಯ. ನಾನು ಯಾರ ನಿಮಿತ್ತವಾಗಿಯೂ ನಂಬಿಲ್ಲ. ಪಾಸ್ಟ್ರು ನನ್ನನ್ನು ಮತಾಂತರ ಮಾಡಿದರು, ಸಭೆ ನನ್ನನ್ನು ಈ ರೀತಿ ನಡೆಸಿತು, ನಮ್ಮಪ್ಪ ಅಮ್ಮ ಕ್ರಿಶ್ಚಿಯನ್ಸ್ ಅದಕ್ಕೆ ಹಿಂಗೆ ಮಾಡಿದ್ವಿ, ಈ ಥರದ ಮಾತುಗಳು ಅಲ್ಲದೆ ಕ್ರಿಸ್ತನನ್ನು ಅನುಭವ ಮಾಡಿರುವಂಥ ನಂಬಿಕೆ ನಿಮ್ಮದಾಗಿರಬೇಕು. ಅದನ್ನು ನೋಡುತ್ತಾ ಸರ್ವೋತ್ತಮನೆಂದು. ಯಾಕೆಂದರೆ ಯೆಹೋಶುವನು ಕೇವಲ ಬೋಧಿಸಲಿಲ್ಲ, ಅವನು ತನ್ನ ಜೀವನದ ಸಾಕ್ಷಿಯನ್ನು ಅವರ ಬಳಿಯಲ್ಲಿ ಹೇಳಿದನು. ನಾನು ಕಂಡಿದ್ದೇನೆ, ನಾನು ಅನುಭವಿಸಿದ್ದೇನೆ, ದೇವರು ನಂಬಿಗಸ್ತನು, ಇದು ನಾನೇ ಸಾಕ್ಷಿ ಅದಕ್ಕೆ ಅಂತ ಹೇಳಲಿಕ್ಕೆ ಪ್ರಾರಂಭಿಸುತ್ತಾನೆ. ನನ್ನ ಪ್ರಿಯ ದೇವಜನರೇ, ಆದ್ದರಿಂದ ದೇವರನ್ನು ನಾವು ನೋಡುವಾಗ ಆರಾಧಿಸುವುದು ಏನೋ ಬಲವಂತಕ್ಕೆ, ಏನೋ ಬಾಧೆಗೆ, ಏನೋ ಭಾನುವಾರ ಅನ್ನೋದಕ್ಕೋಸ್ಕರ ಆರಾಧಿಸುವುದು ಅಲ್ಲ, ಅದನ್ನು ಆಳವಾಗಿ ನಾವು ಆರಾಧಿಸಬೇಕು. ಯೆಹೋಶುವನು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾನೆ, ಒಂದು ವೇಳೆ ನೀವು ದೇವರ ಮಾತಿಗೆ ವಿಧೇಯರಾಗದೆ ನಿಮ್ಮ ಇಷ್ಟಾನುಸಾರವಾಗಿ ನೀವು ನಡೆದರೆ ಏನಾಗುತ್ತೆ ಅಂತ ಅದೇ ಅಧ್ಯಾಯದ ಕೊನೆ ವಚನದಲ್ಲಿ ಯೆಹೋಶುವನ ಗ್ರಂಥ 23:16 ನೀವು ದೇವರಾದ ಯೆಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವತೆಗಳಿಗೆ ಅಡ್ಡಬಿದ್ದು ಸೇವಿಸಿದರೆ ಯೆಹೋವನ ಕೋಪಾಗ್ನಿಯು ನಿಮ್ಮ ಮೇಲೆ ಉರಿಯುವುದು ಮತ್ತು ಆತನು ಕೊಟ್ಟ ಒಳ್ಳೆಯ ದೇಶದಿಂದ ನೀವು ತೆಗೆದುಹಾಕಲ್ಪಟ್ಟು ಬೇಗನೆ ನಾಶವಾದಿರಿ ಅಂದನು. ಈಗ ಯೆಹೋಶುವನು ಇವರನ್ನು ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದ ಮೇಲೆ, ನೋಡಪ್ಪ, ಬದುಕೋದು ಹಾಳಾಗೋದು ನಿಮ್ಮ ಕೈಯಲ್ಲೇ ಇದೆ. ಆದರೆ ದೇವರು ನಂಬಿಗಸ್ತನು. ದೇವರನ್ನು ದೂಷಿಸೋದಲ್ಲ, ದೇವರನ್ನು ಬಿಟ್ಟು ಬಿಡೋದಲ್ಲ, ದೇವರ ವಾಗ್ದಾನಗಳು, ದೇವರ ಮಾತುಗಳು ನೆರವೇರಿಸುವುದು ಸತ್ಯ. ಆದ್ದರಿಂದ ನೀವು ದೇವರನ್ನು ಅನುಸರಿಸಿ ನಡೆಯಬೇಕು ಎಂದು ಹೇಳಿದರು. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳುವುದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿಸಿಕೊಳ್ಳಿರಿ. ಏನ ವಾಕ್ಯ ಹೇಳುತ್ತಾ ಇದೆ? ಯೆಹೋಶುವನು ಅನುಭವದಿಂದ ಹೇಳ್ತಾ ಇದ್ದಾನೆ. ಏನಂತ? ದೇವರ ನಿಬಂಧನೆಯನ್ನು ಮೀರಬೇಡ್ರಿ, ಅನ್ಯ ದೇವತೆಗಳಿಗೆ ಅಡ್ಡ ಬೀಳಬೇಡ್ರಿ. ಅನ್ಯ ದೇವತೆಗಳು ಯಾರೀಗ? ಏನು ಇಂಡಿಯಾದಲ್ಲಿರುವವರ, ಫಾರಿನ್ನಲ್ಲಿರುವವರ, ಪಾಕಿಸ್ತಾನದಲ್ಲಿರುವವರ? ಅಲ್ಲ, ಆಗಲ್ಲ. ಅನ್ಯ ದೇವತೆಗಳೆಂದರೆ ಸೃಷ್ಟಿಕರ್ತನಿಗೆ ವಿನಃ, ಸೃಷ್ಟಿಕರ್ತನನ್ನು ಬಿಟ್ಟು ಉಳಿದ ಎಲ್ಲರೂ ಅನ್ಯ ದೇವತೆಗಳೇ. ಉದಾಹರಣೆಗೆ, ನಮ್ಮನ್ನು ಹೆತ್ತ ತಂದೆ ತಾಯಿಗಳಿರ್ತಾರೆ. ಉಳಿದವರನ್ನು ನಾವು ಕೆಲವು ಸಾರಿ ಅಮ್ಮ ಅನ್ಬೋದು, ಅಪ್ಪ ಅನ್ಬೋದು. ಆದರೆ ಅವರು ನಿಜವಾದ ತಂದೆ ತಾಯಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುತ್ತೇವೋ ಅವರು ನಮ್ಮ ತಂದೆ ತಾಯಿಗಳಾಗ್ತಾರೆ. ಸೃಷ್ಟಿಕರ್ತನಾದ ದೇವರು ನಾವು ಆರಾಧಿಸುವುದು. ಅರ್ಥ ಆಗ್ತಾ ಇದೆಯಾ? ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸುವುದು. ಒಂದೇ ಆಕಾಶ, ಒಂದೇ ಭೂಮಿ, ಒಂದೇ ರಕ್ಷಕನು, ಆತನೇ ಯೇಸು ಕ್ರಿಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು,
ಆತನ ಮೂಲಕವಾಗಿ ಮಾತ್ರವೇ ನಮಗೆ ರಕ್ಷಣೆ ಉಂಟಾಗುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಅನ್ಯ ದೇವತೆಗಳು ಅಂದರೆ ಕೆಲವರು ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರುವಂಥವರು ತಮಗೆ ಇಷ್ಟ ಬಂದದ್ದನ್ನು ದೇವರಾಗಿ ಮಾರ್ಪಡಿಸ್ತಾ ಇರ್ತಾರೆ. ಹೊಸ ಹೊಸ ಕಾರ್ಯಗಳನ್ನು ಅವರು ಹೇಳಿ ಮಾಡ್ತಾ ಇರ್ತಾರೆ. ಕೆಲವು ಸಾರಿ ಕೆಲವು ಮನುಷ್ಯರು ದೇವರಿಗೂ ಕೂಡ ಹೆಲ್ತ್ ಚೆಕಪ್ ಮಾಡುವಂಥ ಪರಿಸ್ಥಿತಿ ಇರ್ತದೆ. ನೋಡಿದಿರಲ್ಲ, ಕೆಲವು ಸಾರಿ ನಾನು ನೇರವಾಗಿ ಎಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಆದರೆ ಡಾಕ್ಟ್ರುಗಳು ದೇವರಿಗೆ ಹೆಲ್ತ್ ಚೆಕಪ್ ಮಾಡುವ ಪರಿಸ್ಥಿತಿಗೆ ಬರ್ತಾರೆ. ಅಂದರೆ ಎಷ್ಟು ಮೂಢತ್ವ ಇದೆ ಅಂತ ಹೇಳಿದರೆ, ಅವರು ನಂಬುತ್ತಿರುವುದು ಯಾವುದನ್ನು ಅಲ್ಲ ಅಂತ ವೈದ್ಯವನ್ನು ಓದಿ ಅಷ್ಟು ಬುದ್ಧಿವಂತಿಕೆಯನ್ನು ಇಟ್ಟುಕೊಂಡು ಒಂದು ಕಲ್ಲಿಗೆ ಒಂದು ಟೆಥೋಸ್ಕೋಪನ್ನು ಇಟ್ಬಿಟ್ಟು ಹೇಗಿದೆ ಆರೋಗ್ಯ ಅಂತ ಚೆಕ್ ಮಾಡುವಷ್ಟು ಮೂಢತ್ವ ಬಂದಿದೆ. ಅಂದರೆ ಜನರ ಜೀವನ ಹೇಗಿದೆ ಅಂತ ಆಲೋಚನೆ ಮಾಡಿ. ಇದನ್ನು ಸೃಷ್ಟಿಕರ್ತನಾದ ದೇವರು ನೋಡಿ ನಗ್ತಾನೆ. ಎಂಥವರಿದ್ದೀರಪ್ಪ, ಎಲ್ಲಾದರೂ ಏನಾದರೂ ಕಲ್ಲು, ಗಿಡ, ಮರ, ಪ್ರಾಣಿ, ಪಕ್ಷಿ, ಒಂದೊಂದು ದೇಶದಲ್ಲಿ ಒಂದೊಂದು ಪ್ರಾಣಿ, ಒಂದೊಂದು ದೇಶದಲ್ಲಿ ಒಂದೊಂದು ಪಕ್ಷಿ, ಒಂದೊಂದು ದೇಶದಲ್ಲಿ ಒಂದೊಂದು ಕಾರ್ಯಗಳನ್ನು ದೇವರೆಂದು, ನಮ್ಮ ದೇಶ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಮಾನವರಲ್ಲಿ ಇರುವಂಥ ದುರ್ಗುಣ ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನು ಆರಾಧಿಸುವುದು. ಕೆಲವು ಸಾರಿ ಕ್ರೈಸ್ತರಾದವರು ಕೂಡ, ನಾವು ಕೂಡ ವಾಕ್ಯವನ್ನು, ಸತ್ಯದೇವರಾಗಿರುವಂಥವರನ್ನು, ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸದೆ ಕಣ್ಣಿಗೆ ಕಾಣಿಸುವ ವಸ್ತುಗಳ ಮೂಲಕ ಇದು ದೇವರು, ಇದರಲ್ಲಿ ದೇವರಿದ್ದಾನೆ, ಇದು ದೇವರ ಪ್ರತಿರೂಪ ಅಂತ ಹೇಳಿ ತಪ್ಪು ಮಾಡುತ್ತಾ ಇರುತ್ತೇವೆ. ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತೆ. ನಾನು ನಿಮ್ಮನ್ನು ಕೇಳೋಕ್ಕೆ ಯಾರೂ ಅಲ್ವಾ, ನಾನು ಹೇಳಿದ್ದನ್ನು ನೀವು ನಂಬಕ್ಕೂ ಇಷ್ಟ ಇಲ್ಲ. ಆದರೆ ಯಾವುದೋ ಒಂದು ಚಿತ್ರ, ಯಾವುದೋ ಒಂದು ವಿಗ್ರಹ, ಯಾವುದೋ ಒಂದು ಮೂರ್ತಿ, ಯಾವುದೋ ಒಂದು ಇಟ್ಕೊಂಡು ಇದೇ ಅಂತ ನೀವು ಅಂದುಕೊಂಡಿದ್ದರೆ ನೀವು ಕೂಡ, ನಾನು ಕೂಡ ವಿಗ್ರಹಾರಾಧಕರಾಗುತ್ತೇವೆ. ಅರ್ಥ ಆಗ್ತಾ ಇದೆಯಾ? ವಿಗ್ರಹಾರಾಧಕರಾಗುತ್ತೇವೆ, ಅದು ತಪ್ಪು. ದೇವರು ಹೇಳ್ತಾನೆ, ಅನ್ಯ ದೇವತೆಗಳಿಗೆ ಅಡ್ಡ ಬಿದ್ದು ಸೇವಿಸಿದರೆ. ಕೆಲವು ಸಾರಿ ನಮ್ಮ ಮೊಬೈಲೇ ನಮಗೆ ದೇವರು, ನಮ್ಮ ಅಪ್ಪನೇ ನಮಗೆ ದೇವರು, ಹೆಂಡತಿನೇ ದೇವರು, ನನ್ನ ಮಗುವೇ ನನಗೆ ದೇವರು. ಅವು ಮಗುವನ್ನು ಬಿಟ್ಟು, ಗಂಡನನ್ನು ಬಿಟ್ಟು, ತಂದೆಯನ್ನು ಬಿಟ್ಟು, ತಾಯಿಯನ್ನು ಬಿಟ್ಟು ನಾನು ಇರಲಾರೆ, ಅವರಿಗೋಸ್ಕರ ನನ್ನ ಜೀವವನ್ನೇ ಕೊಡುತ್ತೇನೆ ಅನ್ನುವಷ್ಟರ ಮಟ್ಟಿಗೆ ದೈವ ಸಂಭೂತರನ್ನಾಗಿ ಮಾಡಿಬಿಟ್ಟಿರ್ತಾರೆ. ಅವರಿಗೆ ಅಡ್ಡ ಬೀಳೋದು, ಸೇವಿಸುವುದು ಮಾಡಿದರೆ ದೇವರ ಕೋಪಾಗ್ನಿಗೆ ನೀವು ಗುರಿಯಾಗುತ್ತೀರಾ. ಏನು ಹಂಗೆ ಮಾಡಿದ್ರೆ ಹಂಗೆ ಸತ್ತೋಗ್ಬಿಡುತ್ತೀವ ಅಂತ ಅಂದುಕೊಳ್ಳಬೇಡ್ರಿ. ಹಾಗೆ ಯಾರೂ ಸಾಯೋದಿಲ್ಲ. ಆದರೆ ಒಂದು ದಿವಸ ದೇವರ ಕೋಪಾಗ್ನಿಯು ಇಳಿದು ಬರುತ್ತದೆ. ಅಂದರೆ ಈಗ ನನ್ನ ಉದ್ದೇಶ, ಈಗ ಕೃಪೆಯ ಕಾಲದಲ್ಲಿ ಇಮ್ಮಿಡಿಯೇಟ್ ಪನಿಷ್ಮೆಂಟ್ ಇಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಆಗ ದೇವರು ಅಲ್ಲೇ ಪನಿಷ್ಮೆಂಟ್ ಕೊಟ್ಬಿಡ್ತಾ ಇದ್ರು. ಆದರೆ ಇದು ಕೃಪೆಯ ಕಾಲವಾಗಿರುವುದರಿಂದ ಯಾವುದು ಇಮ್ಮಿಡಿಯೇಟಾಗಿ ಪನಿಷ್ಮೆಂಟ್ ಬರೋದಿಲ್ಲ. ಕೆಲವು ಘಟನೆಗಳು ನಡೆಯಬಹುದು, ಅದು ನಮಗೆ ಮೀರಿದ್ದು. ಅದಕ್ಕೆ ಈ ಯೆಹೋಶುವನು ಹೇಳ್ತಾನೆ, ನೀವು ಆ ಥರ ಮಾಡಿದರೆ ದೇವರ ಕೋಪಾಗ್ನಿಯು ನಿಮ್ಮ ಮೇಲೆ ಉರಿಯುವುದು ಮತ್ತು ನಿಮ್ಮನ್ನು ಆ ದೇಶದಿಂದ ತೆಗೆದು ಹಾಕಿಬಿಡ್ತಾರೆ ದೇವರು. ಅಂದರೆ ಆ ಆಶೀರ್ವಾದದಿಂದ, ಆ ತಲೆಮಾರಿನಿಂದ, ಆ ಪರಲೋಕದಿಂದ, ಆ ರಕ್ಷಣೆಯಿಂದ ನೀವು ಕಳ್ಕೊಳ್ಳುವ ಪರಿಸ್ಥಿತಿ ಕೂಡ ಇರುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಇವತ್ತು ನಾವು ಎಚ್ಚರಿಕೆಯಿಂದಿರೋಣ. ದೇವರ ವಾಕ್ಯ ಹೇಳುತ್ತಾ ಇರುವಂಥ ಮಾತು, ನಿಮ್ಮ ವಿಷಯದಲ್ಲಿ ದೇವರು ನುಡಿದಂಥ ಆಶೀರ್ವಚನಗಳು ನೆರವೇರಬೇಕಾದರೆ ಎಡಕ್ಕೂ ಬಲಕ್ಕೂ ತಿರುಗಬಾರದು, ಅನ್ಯ ದೇವತೆಗಳನ್ನು ಆರಾಧಿಸಬಾರದು, ನಾವು ನಮಗಿಷ್ಟವಾದ ರೀತಿಯಲ್ಲಿ ಜೀವಿಸಬಾರದು. ಬದಲಾಗಿ ಸೃಷ್ಟಿಕರ್ತನಾದ ದೇವರನ್ನು ಅನುಸರಿಸಿ ನಡೆದರೆ, ಅದು ಊರಲ್ಲಿರಲಿ, ವಿದೇಶದಲ್ಲಿರಲಿ, ಒಂಟಿಯಾಗಿರಲಿ, ಜನರೊಟ್ಟಿಗಿರಲಿ, ಯಾರು ನೋಡದೇ ಇರಲಿ, ದೇವರಿಗೆ ಭಯಪಟ್ಟು ಜೀವಿಸುವ ಜೀವಿತವನ್ನು ದೇವರು ಕನಿಕರಿಸುತ್ತಾನೆ, ನಮಗೆ ಸಹಾಯ ಮಾಡುತ್ತಾನೆ. ಹಾಗಾದರೆ ನಿಮ್ಮ ಕುರಿತಾಗಿ ದೇವರು ಕೊಟ್ಟಿರುವಂಥ ವಾಗ್ದಾನಗಳು, ದೇವರು ಕೊಟ್ಟಿರುವ ಭರವಸೆಗಳು, ದೇವರು ಕೊಟ್ಟಿರುವಂಥ ಮಾತುಗಳು ಖಂಡಿತ ದೇವರು ನೆರವೇರಿಸುತ್ತಾರೆ. ಅದನ್ನು ಮಾತ್ರ ನಾವು ಮಾಡಿದರೆ ದೇವರು ಮಾಡುವುದನ್ನು ನಮಗೋಸ್ಕರ ದೇವರು ಮಾಡುವಂಥವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಈ ದಿನ ನಾವು ಕೆಲವು ವಿಚಾರಗಳನ್ನು ಮಾತಾಡಿಕೊಂಡಿದ್ದೇವೆ. ನೀವು ನಮ್ಮ ಕುರಿತು ಮಾಡಿಕೊಂಡಿರುವ ಆಲೋಚನೆಗಳು ಹಿತದ ಆಲೋಚನೆಗಳೇ. ನೀವು ನಮಗೆ ಕೊಟ್ಟಿರುವಂಥ ವಾಗ್ದಾನಗಳು ಆಶೀರ್ವಾದಕರವಾದವುಗಳೇ. ಆದರೆ ದೇವರೇ,
ಅವು ನಮ್ಮ ಜೀವಿತದಲ್ಲಿ ಸ್ವಾಮಿ ನಾವು ನೋಡುತ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಕರ್ತನೆ ಅನೇಕ ಸಾರಿ ನಮ್ಮ ಕಣ್ಣಿಗೆ ಕಾಣಿಸ್ತೇ ಹೋಗ್ತಾ ಇದ್ದಾವಪ್ಪ. ದೇವರೇ, ದಯಮಾಡಿ ನಾವು ಎಂದಿಗೂ ಕೂಡ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ, ದುಷ್ಟನಿಗೆ ಒಳಗಾಗದೆ, ಲೋಕದ ಕಾರ್ಯಗಳಲ್ಲಿ ಮಗ್ನರಾಗದೆ, ಅವಕಾಶ ಕೊಡದೆ ಎಚ್ಚರಿಕೆಯಿಂದಿದ್ದುಕೊಂಡು ಪರಿಶುದ್ಧ ಜೀವಿತವನ್ನು ಜೀವಿಸಿ ನಿಮ್ಮ ಮಾತುಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಅನೇಕ ಭಕ್ತರುಗಳು, ಪ್ರತ್ಯೇಕವಾಗಿ ಯೆಹೋಶುವನು ಇವತ್ತು ತನ್ನ ಜೀವಿತದ ಅಂತ್ಯಾವಸ್ಥೆಯಲ್ಲಿ ತನ್ನ ಜೀವಿತದ ಅನುಭವವನ್ನೆಲ್ಲ ಇಸ್ರಾಯೇಲರಿಗೆ ಹೇಳಿದ ಹಾಗೆ ಇವತ್ತು ನೀವು ನಿನ್ನ ಮಕ್ಕಳಾದಂಥ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಾ. ಮಕ್ಕಳೇ, ಯಾರೋ ಬಲವಂತಕ್ಕಾಗಿ ಅಲ್ಲ, ನೀವು ಅನುಭವ ಮಾಡಿ ಇಷ್ಟಪೂರ್ವಕವಾಗಿ ನಡೆದುಕೊಳ್ಳ್ರಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆಂಬುದಾಗಿ. ಯೇಸುವೆ, ಇವತ್ತು ಯಾರೆಲ್ಲ ನಿನ್ನ ಪಾದ ಸನ್ನಿಧಿಗೆ ಬಂದು ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ಪರಲೋಕದ ಕೃಪಾನುಗ್ರಹಗಳು ಸುರಿಯಲ್ಪಡಲಿ. ಆರೋಗ್ಯ, ಸಮಾಧಾನ, ಶಾಂತಿ, ನೆಮ್ಮದಿ, ಸಂಬಂಧಿಗಳಲ್ಲಿ ಒಡಂಬಡಿಕೆ, ಗಂಡ ಹೆಂಡತಿಯರ ಮಧ್ಯದಲ್ಲಿರುವ ಜಗಳಗಳು ಕಡಿಮೆಯಾಗಲಿ, ಮಕ್ಕಳು ತಂದೆ ತಾಯಿಗಳ ಮಧ್ಯೆ ಇರುವ ದೂರ ಕಡಿಮೆಯಾಗಲಿ, ಸಾಲಗಳ ಸುಳಿಯಲ್ಲಿ ಸಿಲುಕಿದವರು ಮೇಲೆದ್ದೇಳಲಿ, ರೋಗದಲ್ಲಿರುವಂಥವರು ಸೌಖ್ಯ ಹೊಂದಲಿ, ಬಿಡುಗಡೆ ಹೊಂದಲಿ, ಅನಾರೋಗ್ಯಕ್ಕೆ ಪಾಲಾಗಿರುವಂಥವರ ಜೀವಿತದಲ್ಲಿ ಬೇಕಾಗಿರುವಂಥ ಟ್ರೀಟ್ಮೆಂಟು, ಬಿಡುಗಡೆ, ಸೌಖ್ಯ ನೀನು ಅನುಗ್ರಹಿಸಿಕೊಡ್ರಿ. ವಿದ್ಯಾಭ್ಯಾಸಕ್ಕಾಗಿ ಸ್ತೋತ್ರ, ಜಾಬನ್ನು ನೀನು ಕೊಡ್ರಿ, ಪ್ರಮೋಷನನ್ನು ಕೊಡ್ರಿ, ಗರ್ಭ ಫಲವನ್ನು ದಯಪಾಲಿಸಿಕೊಡ್ರಿ. ಇರುವ ಎಲ್ಲ ಬಲಹೀನತೆಗಳಿಂದ ತೆಗೆದು ಬಲವನ್ನು, ಆರೋಗ್ಯವನ್ನು ದಯಪಾಲಿಸಿಕೊಡ್ರಿ. ಇವರ ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರಲಿ. ಯಾವುದಕ್ಕೂ ಭಯಪಡದೆ ನಿರ್ಭಯರಾಗಿರುಕೊಂಡು ನಿನ್ನನ್ನು ಅನುಸರಿಸಿ ನಡೆಯುವುದಕ್ಕೆ ಸಹಾಯ ಮಾಡಿಕೊಡ್ರಿ. ಈ ಪ್ರಾರ್ಥನೆಯನ್ನು ಕೇಳಿದ್ದೀರಿ, ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ಕಾರ್ಯ ಮಾಡಿ ಸಹಾಯ ಮಾಡಿ ನಡೆಸುತ್ತೀರೆಂದು ನಂಬುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.